ಅಣ್ಣ ನಮಸ್ತೆ. ಆಯ್ತು. ಅದೇ ಫ್ಯಾನ್ಸ್ಗೋಸ್ಕರನೇ ಮಾಡಿರೋಂಥ ಸಿನಿಮಾ ಇದು. ಆಕ್ಚುಲಿ ಫ್ಯಾನ್ಸ್ ನೋಡ್ಲೇಬೇಕು ಅಂತ ಸಿನಿಮಾ ಮಾಡಿದ್ದು. ಬಟ್ ಫ್ಯಾನ್ಸ್ ಫಸ್ಟ್ ಡೇ ಫಸ್ಟ್ ಶೋ ಬಂದು ಸಿನಿಮಾನ ನೀವು ಫಸ್ಟ್ ಡೇ ಫಸ್ಟ್ ಶೋ ಬಂದು ಫ್ಯಾನ್ಸ್ ಒಟ್ಟಿಗೆ ನೋಡ್ತೀರಾ ಅಂತ ಫ್ಯಾನ್ ಆಗ್ತದೆ. ಈಗ ನಡೀತಾ ಇರೋ ಸಾಲ್ದ ನಾನು ಬಂದು ಥಿಯೇಟರ್ ಹತ್ರ ಇನ್ನೇನಾರು ಹೆಚ್ಚು ಕಮ್ಮಿ ಆಗಿ ಬಟ್ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ. ನಾನು ನೀವು ನೋಟಿಸ್ ಮಾಡಿದ್ರೆ ಪೈಲ್ವಾನ್ ಆದ್ಮೇಲೆ ನಾನು ಯಾವುದಕ್ಕೂ ಬಂದಿಲ್ಲ. ಅಲ್ಲಿ ಆಲ್ರೆಡಿ ಒಂದು ಥಿಯೇಟ್ರಲ್ಲಿ ಗ್ಲಾಸ್ ಹೊಡೆದೋಗಿ ಏನೋ ಆದಾಗ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದು, ನಾವು ಇದೀವಿ ಅಂದರೆ ಮಾರ್ನಿಂಗ್ ಶೋ ಮುಗಿಸ್ಕೊಂಡು ಅವ್ರು ಹೊರಗಡೆ ಬೇಗ ಹೋಗ್ತಾ ಇಲ್ಲ, ಮ್ಯಾಟ್ನಿಯವ್ರಿಗೆ ಬೇಗ ಒಳಗೆ ಬರೋಕ್ಕಾಗ್ತಾ ಇಲ್ಲ. ಸೊ ಬಿಗಿನಿಂಗ್ ಪೋರ್ಷನ್ ಮಿಸ್ ಮಾಡ್ಕೋತಾ ಇದ್ದಾರೆ. ಸೊ ಅಡಚಣೆಗಳಿದೆ. ಒಂದು ಟೈಮ್ ತನಕ ಬಂದಿದ್ದೀವಿ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈಗ ವಾತಾವರಣ ಸರಿ ಇಲ್ಲ. ವಾತಾವರಣದಲ್ಲಿ ಏನಾರು ಹೆಚ್ಚು ಕಮ್ಮಿ ಆಗೋದು, ಏನಾರು ತೊಂದರೆಗಳಾಗೋದು ಯಾಕೆ ಬೇಕು ಹೇಳಿ. ಆ್ಯಂಡ್ ಥಿಯೇಟ್ರ್ ಅವರಿಗೂ ತೊಂದರೆ ಆಗ್ತಾ ಇದೆ, ನನ್ನ ಸಿನಿಮಾಗೆ ತೊಂದರೆ ಆಗ್ತಾ ಇದೆ ನನ್ನಿಂದ. ಇನ್ನೊಂದು ಆಡಿಯನ್ಸ್ ಮಧ್ಯೆ ಕೂತ್ಕೊಂಡು ನೋಡೋವಂಥ ಒಂದು ಕಿಕ್ ಇದೆಯಲ್ಲ, ಅದು ಬೇರೆ. ಅದು ಆ್ಯಕ್ಚುಲಿ ಮಿಸ್ ಆಗ್ತದೆ ನನಗೆ. ಬಟ್ ಐ ಥಿಂಕ್ ಫಾರ್ ದ ಬೆಟರ್ಮೆಂಟ್ ಆಫ್ ಆಲ್ ಆಫ್ ಯು ಪೀಪಲ್ ಹೂ ಕಮ್ ಟು ದ ಥಿಯೇಟರ್, ಬೆಟರ್ಮೆಂಟ್ ಆಫ್ ದ ಫಿಲ್ಮ್, ಎವ್ರಿಥಿಂಗ್ ಆಲ್ ಎಲ್ಲಾದ್ರು ತಲೆಯಲ್ಲಿ ಇಟ್ಕೊಂಡು ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಐ ಡೂ ದಟ್ ಸ್ಯಾಕ್ರಿಫೈಸ್ ಆ್ಯಂಡ್ ಸ್ಟೇ ಅಟ್ ಹೋಮ್. ಹಾಗಂತ ನೀವು ನಮ್ಮ ಫೋನ್ ಯಾವಾಗಲೂ ಆನ್ ಇರುತ್ತೆ, ಕೇಳ್ತಾ ಇರ್ತೀವಿ ಏನಾಯಿತು, ಶೋ ಏನು, ಯಾವ ಸೀನ್ ಎಂಜಾಯ್. ಬಿಕಾಸ್ ಒಂದು ಥಿಯೇಟ್ರಿಗೆ ಬರೋದು ನಾವು ಜನಗಳಕ್ಕಿಂತ ಹೆಚ್ಚಾಗಿ ಒಂದು ಜಡ್ಜ್ಮೆಂಟ್ಸ್ ಬರುತ್ತೆ ನಮಗೆ. ಯಾವ ಸೀನ್ ಎಂಜಾಯ್ ಮಾಡಿದ್ರಿ ನೀವು, ಎಲ್ಲಿ ವಿಸಲ್ ಬಿತ್ತು, ಓಕೆ ನಾವು ಎಲ್ಲಿ ಅಂದ್ಕೊಂಡು ಅಲ್ಲಿ ಬೀಳಿಲ್ವೇ, ಬೇರೆ ಕಡೆ ಬಿತ್ತೆ. ಸೊ ನಿಮ್ಮ ಆ್ಯಂಗಲ್ ಆಫ್ ವ್ಯೂವಿಂಗ್ ಏನಿದೆ ತುಂಬ ಎಜುಕೇಷನ್ ಅದು. ಆ್ಯಕ್ಚುಲಿ ತುಂಬಾ ಎಜುಕೇಷನ್ ಅದು ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಕೊಡ್ಬೋದೆ. ನಲ್ಲ ಅಂತ ಒಂದು ಪಿಕ್ಚರ್ ಮಾಡಿರ್ತೀನಿ ನಾನು. ಅದರಲ್ಲಿ ಒಂದು ಪಾರ್ಟಿ ಸೀನಲ್ಲಿ ಆ ಹುಡುಗಿನ ತುಂಬ ಟೈಮ್ ಆದ್ಮೇಲೆ ನೋಡ್ತೀನಿ, ರಿಕವರ್ ಆದ್ಮೇಲೆ. ಅವ್ರ ಕೈಯಿಂದ ನಾಯಿ ಮರಿ ಎಗರಿ ನನ್ನ ಹತ್ರ ಓಡ್ ಬರುತ್ತೆ. ಶೂಟಿಂಗ್ ತೆಗಿಬೇಕಾದ್ರೆ ಒಂದು ಶಾರ್ಟ್ ಅಷ್ಟೇ. ಥಿಯೇಟ್ರಲ್ಲಿ ಒಂದು ವಿಸಲ್ ಹೊಡೆದ್ರು ಆ ನಾಯಿ ಮರಿ ಎಗಿರ್ ಬರ್ಬೇಕಾದ್ರೆ ನಮ್ಗೆ ಅವಾಗಲೇ ಆ್ಯಂಗಲ್ ಅರ್ಥ ಆಗಿದ್ದು ಅವತ್ತಿಗೆ. ಓ ಇದನ್ನ ನಾಯಿ ಮರಿ ಗುರ್ತು ಹಿಡಿತಲ್ಲ ಇವನ್ನ, ಅಲ್ಲಿಂದ ಏನಾರ ಬರುತ್ತಾ ಇದು ಅಂದ್ಬಿಟ್ಟು ಅಂತ. ಸೊ ದೇರ್ ಇಸ್ ಲಾಟ್ ಆಫ್ ಲರ್ನಿಂಗ್ ಸರ್. ಎಲ್ಲಿ ಏನು, ಲೈಕ್ ಫಾರ್ ಎಕ್ಸಾಂಪಲ್ ಮಾಣಿಕ್ಯ ತೆಗಿಬೇಕಾದ್ರೆ ನಾನು ಹೇಳಿದ್ದೆ, ಇಂಟರ್ವಲ್ ಬ್ಲಾಕಲ್ಲಿ ಎಷ್ಟೋ ವರ್ಷಗಳ ನಂತರ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ ರವಿ ಸರ್. ತಂದೆ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ನಾವು ಏನೋ ಚೆನ್ನಾಗಿ ತೆಗ್ದಿದ್ದೀವಿ, ಅದು ಬೇರೆ ವಿಚಾರ. ಬಟ್ ಅಲ್ಲಿ ವಿಸಲ್ ಬೀಳಲಿಲ್ಲ, ಈ ಸಿನಿಮಾ ಹೋಯ್ತು ಅಂದರೆ. ಇಂಟ್ರೊಡಕ್ಷನ್ಗೆ ಒಂದು ಹೀರೋಗೆ ಏನು ಸಿಗ್ತಾ ಅದಕ್ಕಿಂತ ಡಬಲ್ ಈ ಸ್ಪಾಟಲ್ಲಿ ಅಲ್ಲಿ ಬರೋ ಪಾತ್ರಕ್ಕೆ ಬೀಳಬೇಕು. ಅದರಲ್ಲಿ ಅವ್ರು ಇರೋದ್ರಿಂದ ಇನ್ನೂ ಹೆಚ್ಚಾಗಬೇಕು. ಅದು ಬಿದ್ದರೆ ಸಿನಿಮಾ ಕ್ಲಿಕ್ ಆಗುತ್ತೆ ಅನ್ನೋ ಒಂದು ನಮ್ಮ ಊಹೆ ಇತ್ತು, ಅದು ಬಿತ್ತಲ್ಲಿ. ಮೈ ಫ್ಯಾಮಿಲಿ ಸೇಫ್ ಅನ್ನೋಕ್ಕೂ ಒಂದು ಹೋಗಿ ಅವ್ರನ್ನ ತೋರ್ಸೋಕ್ಕೂ ಅದು ಬಂತಲ್ಲ ಒಂದು. ಸೊ ದಟ್ ಈಸ್ ಆಲ್ವೇಸ್ ದ ಹೈ. ಅದು ಕ್ಲಿಕ್ ಆಯ್ತು ಆಡಿಯನ್ಸಲ್ಲಿ ಅಂತ. ಸೊ ದಟ್ ಈಸ್ ವೈ ವಿ ಕಮ್ ಟು ಥಿಯೇಟರ್ಸ್. ಬಟ್ ಐ ಥಿಂಕ್ ಇಟ್ ಇಸ್ ಅಡ್ವೈಸಬಲ್ ನಾಟ್ ಟು ಎನಿಮೋರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.